ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಮನೆಯಲ್ಲಿರುವ ಸಾಮಗ್ರಿಗಳನ್ನೇ ತಗೊಂಡು ಕೇಕ್ ಮಾಡ್ತಾ ಇದ್ದೇವೆ. ಇವ ಕೇಕ್ ಮಾಡುವ ಸಾಮಗ್ರಿಗಳು ಹೀಗಿವೆ. ಈಗ ಮಿಕ್ಸಿ ಒಳಗೆ 1 ಗ್ಲಾಸ್ ಸಕ್ಕರೆ ಹಾಕೊಂಡಿದ್ದೇನೆ. ಇನ್ನು ಅರ್ಧ ಗ್ಲಾಸ್ ಹಾಕೋಬೇಕು. 1 ಸಕ್ಕರೆ ಹಾಕೋಬೇಕು. ಇವಾಗ ಇದನ್ನ ಮಿಕ್ಸಿ ಮಾಡ್ಕೋಬೇಕು. ಇದು ಈ ತರ ಸಾಫ್ಟ್ ಆಗಿರ್ಬೇಕು ಸಕ್ಕರೆ. ಇದರಲ್ಲಿ ನಾನು 2 ಸ್ಪೂನ್ ಸಕ್ಕರೆನ ತೆಗೆದಿಟ್ಕೊಂತ ಇದ್ದೇನೆ. ಇದು ಕ್ರೀಮ್ ಮಾಡೋದಕ್ಕೆ ನಾ ತೆಗೆದಿಟ್ಕೊಂತ ಇದ್ದೇನೆ. ಇದಕ್ಕೆ ಅರ್ಧ ಗ್ಲಾಸ್ ಅಷ್ಟು ಮೊಸರು ಹಾಕೊಂತ ಇದ್ದೇನೆ. ಮತ್ತೆ ಅರ್ಧ ಗ್ಲಾಸ್ ಅಷ್ಟು ಹಾಲು ಹಾಕೊಂತ ಇದ್ದೇನೆ. 1 ಸ್ಪೂನ್ ಅಷ್ಟು ಬೆಣ್ಣೆ ಹಾಕೊಂತ ಇದ್ದೇನೆ. ಬೆಣ್ಣೆ ಇಲ್ಲಾಂದ್ರೆ ತುಪ್ಪ ಕೂಡ ಹಾಕೋಬಹುದು. ಇವಾಗ ಮನೆಯಲ್ಲಿರುವ ಗೋಧಿ ಹಿಟ್ಟನ್ನೇ 2 ಗ್ಲಾಸ್ ಹಾಕೊಂತ ಇದ್ದೇನೆ. ಬೇಕಿದ್ರೆ ನೀವು 2 ಗ್ಲಾಸ್ ಮೈದಾ ಹಿಟ್ಟು ಹಾಕೋಬಹುದು. ನಾ ಇಲ್ಲಿ 2 ಗ್ಲಾಸ್ ಗೋಧಿ ಹಿಟ್ಟು ಹಾಕೊಂಡಿದ್ದೇನೆ. ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಂತೇನೆ. ಇದಕ್ಕೆ ಅಡಿಗೆ ಎಣ್ಣೆನು ಆಡ್ ಮಾಡ್ಕೊಂತೇನೆ. ಈ ಗ್ಲಾಸ್ನೊಳಗೆ 3/4 ಅಷ್ಟೇ. ನೀವು ಯಾವ್ದು ಅಡಿಗೆಗೆ ಬಳಸ್ತೀರಾ ಅದನ್ನ ಬಳಸಿ. ತೆಂಗಿನ ಎಣ್ಣೆ ಬೇಡ. ಇವಾಗ ಈ ಕಂಟೈನರ್ಗೆ ಈ ಮಿಕ್ಸಿ ಮಾಡ್ಕೊಂಡಿದ್ದನ್ನ ತಕೊಂತೇನೆ. ಇವಾಗ ಇದನ್ನ ಎತ್ತಿಟ್ಕೊಂಡ್ಬಿಡೋಣ. 1 ಕುಕ್ಕರ್ ತಗೊಳೋಣ. ಕುಕ್ಕರ್ಗೆ ಆಯಿಲ್ ಹಚ್ಕೊಳ್ಳೋಣ. ಇವಾಗ ಎಲ್ಲಾ ಕಡೆ ಹಚ್ಕೋಬೇಕು. ಬೇಕಿಂಗ್ ಪೇಪರ್ ಇಲ್ಲ, ಅದಕ್ಕೆ ನಾನು ಮೈದಾ ಹಿಟ್ಟನ್ನ ಹಾಕೊಂತ ಇದ್ದೇನೆ. ಈಗ ಕುಕ್ಕರ್ನ ತೆಗೆದಿಟ್ಕೊಳ್ಳೋಣ. ಆಗಲ್ಲಿ ಎತ್ತಿಟ್ಕೊಂಡಿದ್ವಲ್ಲ, ಇದಕ್ಕ ಏಲಕ್ಕಿ ಪೌಡರ್ ಹಾಕೋಣ. ಸೋಡಾ ಪುಡಿನಾರ ಹಾಕೋಬಹುದು, ಮತ್ತೆ ಇದನ್ನಾರ ಹಾಕೋಬಹುದು. ಇಲ್ಲೇ ನಾನು ಇದನ್ನ ಹಾಕೊಂತೇನೆ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ತರ ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಡ್ಲಿ ಹಿಟ್ಟಿನ ತರ ಆಗಿರ್ಬೇಕಿದ. ಇಡ್ಲಿ ಮಾಡ್ಕೊಳೋ ಮುಂದೆ ಹಿಟ್ಟು ಯಾವ ತರ ಹದ ಇರುತ್ತೆ ಆ ತರ ಇರ್ಬೇಕು. ಇವಾಗ ಈ ಕುಕ್ಕರ್ಗೆ ಹಾಕೊಂಡ್ಬಿಡೋಣ. ನಾನು 2 ಸಲ ಹಿಂಗ್ ಗಟ್ಟಾಕ್ ಮಾಡ್ಕೊಂತೀನಿ. ಇವಾಗ ಒಂದ್ ದಪ್ಪನ ಹಚ್ಚು ಕಾಯಕ್ಕೆ ಇಟ್ಕೊಂಡಿದ್ದೆ, ಅದ್ರ ಮೇಲೆ ಇದನ್ನ ಇಟ್ಕೊಂತ ಇದ್ದೇನೆ. ಇದನ್ನ ಕುಕ್ಕರ್ನ ಕ್ಲೋಸ್ ಮಾಡ್ಕೊಂತೀನಿ. ತಿಟಿ ಹಾಕೋದ್ ಬೇಡ. 30 ನಿಮಿಷ ಕುಕ್ಕರ್ನ ಹೀಗೆ ಬಿಟ್ಕೊಳ್ಳೋಣ. ಇವಾಗ ಕುಕ್ಕರ್ ಕೇಕ್ ಬೇಯೋಳಗೆ ನಾವು ಕ್ರೀಮ್ ಮಾಡಿ ಇಟ್ಕೊಳ್ಳೋಣ. ಇಲ್ಲಿ 3 ಸ್ಪೂನ್ ಬೆಣ್ಣೆ ತಗೊಂಡಿದ್ದೇನೆ. ಆಗ್ಲೇ ಎತ್ತಿಟ್ಕೊಂಡಿದ್ನೆಲ್ಲ 2 ಸ್ಪೂನ್ ಸಕ್ಕರೆ ನಾವು ಸ್ವಲ್ಪ ಸ್ವಲ್ಪ ಹಾಕೊಂಡೆ ಕಲಿಸ್ಕೋಬೇಕು. ನಾನು ಇದಿಷ್ಟು ಸಕ್ಕರೆ ಹಾಕೊಂತ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಬೆಣ್ಣೆ ಎರಡು ಮಿಕ್ಸ್ ಆಗ್ಬೇಕು.
ಈ ತರ ಎಲ್ಲ ಮಿಕ್ಸ್ ಮಾಡಿ ಕಡೆ ಎತ್ತಿಟ್ಕೊಂಡ್ಬಿಡೋಣ. ಇವಾಗ ಕುಕ್ಕರ್ ಓಪನ್ ಮಾಡ್ಕೊಳೋಣ. ಕೇಕ್ ಬೆಂದಿದೆ ಇಲ್ಲ ಅಂತ ನೋಡ್ಕೊಳೋಣ. ಕೇಕ್ ಬೆಂದಿದೆ, ಇದಕ್ಕೇನು ಹತ್ತಿಲ್ಲ ಎಲ್ಲ. ಇವಾಗ ಇದನ್ನ ಬಿಡಿಸ್ಕೊಂಡ್ಬಿಡೋಣ. ಕೇಕ್ ತುಂಬಾ ಚೆನ್ನಾಗಿದೆ. ಇವಾಗ ಕ್ರೀಮ್ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಇವಾಗ ಈ ಕ್ರೀಮ್ನ ಇಟ್ಕೊಳ್ಳೋಣ. ಇವಾಗ ಕೇಕ್ ಎಲ್ಲ ತಣ್ಣಗಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ರಿ. ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಕ್ರೀಮ್ನ ಇದಕ್ಕ ಹಚ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಉಳಿಸ್ಕೊಂಡೇನಲ್ಲ ಇದಕ್ಕ ಇವಾಗ 5 ರೂಪಾಯಿ ಡೈರಿ ಮಿಲ್ಕ್ನ ಇದಕ್ಕೆ ಹಾಕೊಂತೇನೆ ಡಿಸೈನ್ ಮಾಡೋದಕ್ಕೋಸ್ಕರ. ಇವಾಗ ಒಂದ್ ಸ್ವಲ್ಪ ಡೈರಿ ಮಿಲ್ಕ್ನ ಹಾಕೊಂತ ಇದ್ದೇನೆ. ಇವಾಗ ಇದನ್ನೆಲ್ಲ ನೀಟ್ಗೆ ಮಿಕ್ಸ್ ಮಾಡ್ಕೊತೀನಿ. ಈ ತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಾಕ್ಲೇಟ್ ಹಾಕಿದ್ದನ್ನ. ಈಗ ಇದೊಂದು ಕವರ್ನೊಳಗೆ ಹಾಕಿ ಇವಾಗ ಇದಕ್ಕ ಮ್ಯಾಗ ಡಿಸೈನ್ ಮಾಡ್ಕೊಂತ ಇದ್ದೀನಿ. ಇವಾಗ ಗೋಡಂಬಿಯಿಂದ ಸ್ವಲ್ಪ ಡೆಕೋರೇಷನ್ ಮಾಡ್ಕೊಂತೀನಿ. ಈ ತರ ಡೆಕೋರೇಷನ್ ಮಾಡ್ಕೊಂಡೆ. ಇವಾಗ ಕೇಕ್ ರೆಡಿ ಆಗಿದೆ. ಇವಾಗ ನಾನು ಕಟ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತ ಇದ್ದೀನಿ. ವಿತೌಟ್ ಎಗ್, ತುಂಬ ಸಾಫ್ಟ್ ಆಗಿದೆ. ಕೇಕ್ ತುಂಬ ಚೆನ್ನಾಗಿದೆ, ಸ್ಮೂತ್ ಆಗೈತಿ. ಇವಾಗ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು.